ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಾರ್ನಿಂಗ್ಗೆ ಎದ್ದು ಶಿವರಾತ್ರಿ ಹಬ್ಬ ಇದೆಯಲ್ಲ, ಹಾಗಾಗಿ ಮನೇನ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮಂಜು ಕೂಡ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಬೆಳಿಗ್ಗೆ ಎದ್ದು ನಮ್ಮ ರೂಮ್ನ ಡೀಪ್ ಕ್ಲೀನ್ ಮಾಡಿ ಕೆಳಗಡೆ ಹೋಗಿ ಆ್ಯಸ್ ಯೂಶ್ವಲ್ ನನ್ನ ಒಂದು ಮುದ್ದೆ ಇವತ್ತು ಮತ್ತೆ ಪುನಃ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. ಏನಕ್ಕಂದರೆ ನಾನು ಅಂಗನವಾಡಿಯಿಂದ ಕೊಟ್ಟಂತಹ ಕೆಲವೊಂದಷ್ಟು ಪೌಡರ್ಗಳನ್ನ ಕೂಡ ಯೂಸ್ ಮಾಡಿಕೊಂಡು ಮುದ್ದೆನ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೇಗೆ ಅನಿಸುತ್ತೆ, ಯಾವ ಥರ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ನನ್ನ ಮೆಜರ್ಮೆಂಟ್ ಬೌಲಲ್ಲಿ ನೀರನ್ನ ತೊಗೊಂಡು ಅದಕ್ಕೆ ಏನೇನು ಉಪ್ಪು, ತುಪ್ಪ ಆ್ಯಂಡ್ ಮೆಣಸಿನ ಪೌಡರು ಹಾಕ್ಬಿಟ್ಟು ಅದರದ್ದು ಸಾರವರ್ಧಕ ಅಂತ ಒಂದು ಪೌಡರ್ನ ಕೊಡ್ತಾರೆ, ಅದನ್ನು ಕೂಡ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮಿಲೆಟ್ ಲಡ್ಡು ಪೌಡರ್ ಅಂತ ಕೊಡ್ತಾರೆ. ಇದು ಸ್ವೀಟ್ ಇರುತ್ತೆ. ಆ್ಯಕ್ಚುಲಿ ಬಿಸಿನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ತಿನ್ನಬೇಕು ಅಂತ ಹೇಳ್ತಾರೆ. ನಾನು ಒಂದಿನ ಟ್ರೈ ಮಾಡಿದೆ, ಅದು ಅಷ್ಟು ಖುಷಿ ಅನ್ನಿಸ್ಲಿಲ್ಲ, ತಣ್ಣಗಾದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಇದಕ್ಕೇ 1 ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ಹಾಗೆಯೇ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ, ಲಡ್ಡು ಮಾಡೋದ್ರ ಜೊತೆ ಉಳಿದಿದ್ದನ್ನು ತುಂಬಿಸಿಟ್ಟಿದ್ನಲ್ಲ, ಅದನ್ನು ಕೂಡ 1 ಸ್ಪೂನ್ ಹಾಕಿಬಿಟ್ಟು, ಹಾಗೆಯೇ ಮಿಲ್ಕ್ ಪೌಡರ್ನ ಕೊಟ್ಟಿದ್ದರು, ಅದನ್ನು ಕೂಡ ಸ್ವಲ್ಪ ಹಾಕಿ ಈ ರೀತಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಚೆನ್ನಾಗಿ ಕುದ್ಮೇಲೆ ನಾನು ಮನೇಲಿ ಮಾಡ್ಕೊಂಡಿರುವಂತಹ ಮಿಲೆಟ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸ್ವಲ್ಪ ತುಪ್ಪ ಎಲ್ಲ ಬಿಟ್ಕೊಂಡಿದೆ. ಹಾಗೆಯೇ ಮಿಲ್ಕ್ ಪೌಡರ್ನ ಹಾಕಿದಾಗ ಕೂಡ ಅದರಲ್ಲೂ ಕೂಡ ಫ್ಯಾಟ್ ಇರುತ್ತಲ್ಲ, ಅದು ಕೂಡ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡ್ಮೇಲೆ ನಾನು ಸ್ವಲ್ಪ ಇದನ್ನು 1-2-3 ಸ್ಪೂನಷ್ಟು ಹಾಕ್ಕೊಂಡು ತಿರುಗ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಮುದ್ದೆ ಬರುತ್ತೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಸ್ವೀಟ್ ಕೂಡ ಮಿಕ್ಸ್ ಆಗುತ್ತೆ. ಈ ಕಡೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೀನಿ, ಅದ್ರ ಜೊತೆಗೆ ಮೆಣಸು ಪೌಡರ್ ಕೂಡ ಹಾಕಿರ್ತೀನಿ. ಎಲ್ಲ ಒಂಥರ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನುಂಗ್ಕೊಳ್ಳೋದಕ್ಕಲ್ವ, ತಿನ್ನೋದಕ್ಕಲ್ವಲ್ಲ, ಚೆನ್ನಾಗೇ ಇರುತ್ತೆ. ನನಗೆ ಖುಷಿಯಾಯಿತು. ಆ್ಯಂಡ್ ಒನ್ ಟೈಮ್ ತೊಗೊಂಡು ಅದು ಖಾಲಿ ಆಗೋಷ್ಟು ಮಾಡಿ ತಿನ್ನೋಣ, ನೋಡೋಣ. ನನ್ನ ಒಂದು ಮಿಲೆಟ್ ಪೌಡರ್ ಜೊತೆ ಇದು ಕೂಡ ಆ್ಯಡ್ ಮಾಡೋಣ, ಇದು ಕೂಡ ಒಂದು ಪೌಷ್ಟಿಕಾಂಶ ಇರೋವಂಥದ್ದನ್ನ ಗೌರ್ಮೆಂಟಿಂದ ಕೊಡೋದಲ್ವ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು ನನಗಂತೂ ಈ ಒಂದು ಮುದ್ದೆ. ಆ್ಯಂಡ್ ನೀವು ಕೂಡ ನಿಮ್ಮ ನಿಯರೆಸ್ಟ್ ನೀವು ತೊಗೊಂಡಿದ್ರೆ ಈ ರೀತಿ ಟ್ರೈ ಮಾಡ್ಬೋದು. 1 ಸ್ಪೂನ್ ತುಪ್ಪದ ಜೊತೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಏನೋ ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ 4 ಜನ? ನೀವು ಮಾತ್ರ ವಿಟಮಿನ್ ಡಿ ತೊಗೊಂಡ್ರೆ ಸಾಕಾ? ನಂಗೆ ಬೇಡವಾ? ಬರಲ್ಲ, ನಾನು ಜಾಯ್ನ್ ಆಗಲಾ? ಬಂದೇ ಇರಿ, ಬಂದರೆ ಓಡೋಗ್ತೀರಾ. ಸ್ವಲ್ಪ ಕೆಲಸ ಇದೆ, ಮುಗಿಸಿ ಬರ್ತೀನಿ. ಆ್ಯಂಡ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಫುಲ್ ವೆಜ್ ಲೋಡೆಡ್ ಪೋಹಾನ ಮಾಡಿದೆ. ಆ್ಯಕ್ಚುಲಿ ನನಗೆ ಈ ರೀತಿ ಅಲ್ಲಿ ಅವಲಕ್ಕಿ ಸಿಗುತ್ತೆ ಅನ್ನೋದಕ್ಕಿಂತ ಜಾಸ್ತಿ ತರಕಾರಿ ಸಿಕ್ಕಿದ್ರೇ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ಅವಲಕ್ಕಿಯನ್ನು ಮಾಡಿಕೊಂಡೆ. ಅದಾದಮೇಲೆ ಕೆಲಸನ ಶುರು ಮಾಡಿದೆ. ಇವತ್ತು ಯೋಗ, ವಾಕ್ ಏನೂ ಮಾಡಲಿಲ್ಲ, ಯಾಕಂದರೆ ಇದೇ ಕೆಲಸ ತುಂಬಾ ಆಗೋಗ್ಬಿಡುತ್ತೆ. ಕಂಪ್ಲೀಟ್ ಮನೆಯನ್ನೆಲ್ಲ ಕ್ಲೀನ್ ಮಾಡೋದಿತ್ತಲ್ವ ಹಬ್ಬಕ್ಕೆ. ಹಾಗಾಗಿ ಈ ಟೈಮ್ನಲ್ಲಿ ನಾವು ತುಂಬಾ ಅದೂ ಮಾಡಿ ಇದೂ ಮಾಡಿ ತುಂಬಾ ಸ್ಟ್ರಗಲ್ ಅಂತ ತೊಗೊಳೋದಕ್ಕಾಗಲ್ಲ. ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಮನೆ ಕೆಲಸನ ಶುರು ಮಾಡಿಕೊಂಡೆ. ಆ್ಯಂಡ್ ಮಂಜು ತೋಟಕ್ಕೆ ಹೋಗಿದ್ರು, ಅವರು ಬಂದು ಕೆಲಸನ ಶುರು ಮಾಡೋದ್ರೊಳಗಡೆ ಮಾಪ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅಷ್ಟರಲ್ಲಿ ನಾನು ಫರ್ನಿಚರ್ಸ್ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿ, ಮನೆಯಲ್ಲಿ ದುಂಬೆಲ್ಲ ಕಟ್ಟಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫರ್ನಿಚರ್ಸ್ ಎಲ್ಲ ಒರೆಸಿ ಕಸ ಎಲ್ಲ ಗುಡಿಸಿ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಗುಡಿಸ್ತಾ ಇದ್ದೆ ಪಟಪಟ ಅಂತ. ಅಷ್ಟರಲ್ಲಿ ಮಂಜು ಕೂಡ ಬಂದುಬಿಟ್ಟು ಮಾಪ್ ಮಾಡ್ಕೊಡೋದಕ್ಕೆ ಬಂದರು. ನನಗೆ ಮಾಪ್ ಮಾಡಿದಾಗೆಲ್ಲ ತುಂಬಾ ಸೊಂಟ ನೋವು ಬರೋದ್ರಿಂದ ಮಂಜುನೇ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಹೋದೆ. ಇವ್ರು ಹಿಂದೆಯಿಂದ ಎಲ್ಲದನ್ನು ಮಾಪ್ ಮಾಡ್ಕೊಂಡು ಬರ್ತಾಯಿದ್ರು. ಈ ಒಂದು ಟೈಮ್ನಲ್ಲಿ ದೊಡ್ಡ ಕೆಲಸ ಆಗಿರ್ಬೋದು, ಸಣ್ಣ ಕೆಲಸ ಆಗಿರ್ಬೋದು, ಅದನ್ನೆಲ್ಲ ನಾನು ಮಾಡ್ತೀನಿ ನಿನ್ನ ಜೊತೆ ಅಂತ ಜೊತೆಯಲ್ಲಿ ನಿಂತು ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ಗುಣ. ಅದು ಮಂಜುಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನಗೆ ಮಂಜು ವಿಷಯದಲ್ಲಿ ಒಂದು ತುಂಬಾ ಖುಷಿ ಅನಿಸೋದೇನೆಂದರೆ, ಅವ್ರಿಗೇನು ಸಿಸ್ಟರ್ಸ್ ಇಲ್ಲ, ಅವ್ರನ್ನ ಕೇರ್ ಮಾಡಿರ್ತಾರೆ. ಹಾಗಾಗಿ ಈ ಥರ ವಿಷಯಗಳೆಲ್ಲ ಗೊತ್ತಾಗುತ್ತೆ ಅನ್ನೋ ಥರನೂ ಏನಿಲ್ಲ. ಆದರೂ ಕೂಡ ಅವರು ಎಲ್ಲದನ್ನು ಅರ್ಥ ಮಾಡಿಕೊಂಡು ನನಗೆ ಏನು ಇಷ್ಟ ತಿಂತೀನಿ ಅಂತ ಕೇಳೋದ್ರಿಂದ ಹಿಡಿದು, ಹೀಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋದ್ರಿಂದ ಹಿಡಿದು, ನನಗೇನು ಬೇಕು ಎಲ್ಲದನ್ನು ಈ ರೀತಿ ರೆಡಿ ಮಾಡಿಕೊಡೋದ್ರಿಂದ ಹಿಡಿದು ಎಲ್ಲದನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಸೊ ಹಾಗಾಗಿ ನನಗಂತೂ ತುಂಬಾ ಖುಷಿಯಾಗುತ್ತೆ. ಮಾರ್ನಿಂಗಿಂದ ಕೆಲಸ ಮಾಡಿ ಸಾಕಾಗಿತ್ತು, ತುಂಬಾ ಸುಸ್ತಾಗ್ತಿದೆ. ಸ್ವಲ್ಪ ಏನಾದರೂ ಬೇಕು ಅಂತ ಕೇಳಿದೆ. ಹಾಗಾಗಿ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಬಂದು ಕೊಟ್ಟರು.
ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ ಕೆಲಸ ನಂದು 12:30 ಆಗಿದೆ, ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ. ಅಷ್ಟು ಮೂಲೆನ ಹುಡುಕಿ ಡೀಪ್ ಕ್ಲೀನ್ ಅಂದ್ರೇ ನನಗೆ ಸಾಕಾಗೋಗ್ಬಿಡುತ್ತೆ. ನನಗೇನೆ ಅಷ್ಟು ಕಷ್ಟ ಅನಿಸುತ್ತೆ. ಮಂಜು ಸಮ್ಟೈಮ್ಸ್ ಬೈತಾರೆ, ಏನಕ್ಕೆ ಇಷ್ಟೆಲ್ಲ ತಲೆ ಮೇಲೆ ಹಾಕ್ಕೊಂಡು ಮಾಡ್ತೀಯ, ಸ್ವಲ್ಪ ಸಮಾಧಾನವಾಗಿರು ಅಂತ. ಅಂದರೆ ವಿಡಿಯೋದ ಲಾಸ್ಟಲ್ಲೂ ಕೂಡ ಹೇಳ್ತಾರೆ ಅವರು, ಇವಾಗ ನಿನಗೆ ಸಮಾಧಾನ ಆಯ್ತಾ ಅಂತ ಹೇಳ್ಬಿಟ್ಟು. ಈ ಟೈಮ್ನಲ್ಲೂ ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನೋ ಸೆನ್ಸ್ ಇಲ್ವಾ ಅಂತ ಬೈತಾ ಇರ್ತಾರೆ. ತುಂಬಾ ಕಾಲು ನೋವಾಗ್ತಾಯಿತ್ತು, ಹಾಗಾಗಿ ಬಿಸಿನೀರಿಗೆ ನಾನು ಕಾಲನ್ನ ಹಾಕ್ಕೊಂಡು ಇಟ್ಕೊಂಡೆ. ಏನೋ ಹೇಳಿದ್ರಲ್ಲ ಅವಾಗಲೇ, ಏನೋ ಹೇಳಿದ್ರಿ, ಹೇಳಿ ಈಗ ಇನ್ನೊಂದ್ಸಲ. ಆಯ್ತು ಸಮಾಧಾನ ಅಂತ. ಸಮಾಧಾನ ಆಯಿತು, ಎಲ್ಲ ಆಯಿತು ಸಮಾಧಾನ ಅಂತ ಕೇಳಿದ್ದು ನಾನು. ಫುಲ್ ಸಮಾಧಾನ. ನೋಡಿ ಒಳಗಡೆ ಹೋಗ್ಬಿಟ್ಟಿದೆ, ಬನ್ನು ಥರ. ಯಾರು ಅಳ್ತಾ ಇರೋದು? ಯಾಕೆ? ಏನು ಖುಷಿ? ಬಾತ್ರೂಮ್ ತಿಕ್ಕೋ ಖುಷಿನಾ? ನನ್ನ ಕಾಲನ್ನ ಆನೆ ಮೊಟ್ಟೆ ಅಂತ ಆಡ್ಕೊಳ್ತಿದ್ದಾರೆ ನನ್ನ ಹಸ್ಬೆಂಡ್. ಸ್ವಲ್ಪ ಹೊತ್ತು ಕಾಲನ್ನ ಬಿಸಿನೀರಲ್ಲಿ ಹಾಕಿ ರೆಸ್ಟ್ ಮಾಡಿ ಬಂದು ನನ್ನ ಫೇವ್ರೆಟ್ ಲಡ್ಡುನ ತಿಂತಾಯಿದ್ದೀನಿ, ಡ್ರೈ ಫ್ರೂಟ್ಸ್ ಲಡ್ಡು. ಆ್ಯಂಡ್ ತುಂಬಾ ಒಂದು ಎನರ್ಜೆಟಿಕ್. ಇನ್ನೂ ಕೂಡ ನನಗೆ ಹೇಳ್ಬೇಕಂದ್ರೆ ಮಧ್ಯಾಹ್ನದ ಅಡುಗೆ ಮಾಡೋಕ್ಕೆ ಕೂಡ ಬ್ಯಾಲೆನ್ಸ್ ಇತ್ತು. ಹಾಗಾಗಿ ಹೇಗೂ ಊಟ ಮಾಡೋದಂತೂ ಲೇಟಾಗುತ್ತೆ ಅಡುಗೆ ಮಾಡಿಕೊಂಡು. ಪರವಾಗಿಲ್ಲ ಅಂತ ಹೇಳಿಬಿಟ್ಟು ತುಂಬಾ ಬಾಡಿ ಪೇಯ್ನ್ ಆಗ್ತಾಯಿತ್ತು. ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದು ನಾನು ಅಡುಗೆನ ಮಾಡೋದಕ್ಕೆ ಶುರು ಮಾಡಿದೆ. ಇಲ್ಲಿ ನಾನು ಮೊಸರು ಸಾಂಬಾರಿಗೆ ಒಗ್ಗರಣೆಯನ್ನು ಮಾಡ್ಕೊಳ್ತಾಯಿದ್ದೀನಿ. ಜಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಸೊಪ್ಪು, ಹಾಗೆಯೇ ಅರಿಶಿನ ಪುಡಿನ ಹಾಕಿಬಿಟ್ಟು ಒಗ್ಗರಣೆ ಮಾಡಿ ಎತ್ತಿರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದು ಒನ್ ಆಫ್ ಮೈ ಫೇವ್ರೆಟ್. ಸುಮ್ಮನೆ ಹಾಗೆ ಟ್ರೈ ಮಾಡಿದ್ದಷ್ಟೇ. ನಾನೊಂದು ಏನು ಮಾಡಬೇಕಂತ ಗೊತ್ತಿಲ್ಲ, ತುಂಬ ಕೆಲಸ ಮಾಡಿಬಿಟ್ಟಿದ್ನಲ್ಲ, ತುಂಬ ಸುಸ್ತಾಗ್ತಾಯಿತ್ತು. ಹಾಗಾಗಿ ಪನ್ನೀರ್ನ ಏನು ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ. ನೋಡೋಣ, ಜಸ್ಟ್ ಒಂದು ಟ್ರೈ ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು. ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಬಂದಿತ್ತು. ತುಪ್ಪದಲ್ಲಿ ಹೀಗೆ ಶ್ಯಾಡೋ ಫ್ರೈ ಮಾಡಿಕೊಂಡು ಮತ್ತೆ ಪುನಃ ತುಪ್ಪನ ಒಂದು ತವಾಗ ಹಾಕಿ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ ಅದಕ್ಕೆ ಚಾಪ್ ಮಾಡಿರುವಂತಹ ಈರುಳ್ಳಿ ಮತ್ತು ಒಂದೆರಡು ಮೆಣಸಿನ್ಕಾಯಿ, ಹಾಗೆ ಮೆಣಸಿನ ಪೌಡರು, ಸ್ವಲ್ಪ ಟರ್ಮರಿಕ್ ಪೌಡರು, ಹಾಗೆ ಸ್ವಲ್ಪನ ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸಿಂಪಲ್ಲಾಗಿ ಸ್ವಲ್ಪ ಅಂತ ಟ್ರೈ ಮಾಡಿದ್ರು ಕೂಡ ಎಕ್ಸ್ಪಿರಿಮೆಂಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ತುಂಬಾ ಚೆನ್ನಾಗಿ ಬಂದಿತ್ತು. ಮಂಜು ಏನಿದು ಅಂತ ಕೇಳ್ತಾಯಿದ್ರು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ಯಲ್ಲ ಅಂತ ಹೇಳ್ಬಿಟ್ಟು. ಲಾಸ್ಟಲ್ಲಿ ಪನ್ನೀರ್ನ ಹಾಕಿಬಿಟ್ಟು ರೋಸ್ಟ್ ಮಾಡಿದ್ರೆ ಒಳ್ಳೆ ಡ್ರೈ ಫ್ರೂಟ್ಸ್ ಪನ್ನೀರ್ ರೋಸ್ಟ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಮಾಡಿದ ಬ್ರೇಕ್ಫಾಸ್ಟ್ ಉಳಿದಿತ್ತಲ್ಲ ಅದು ಸ್ವಲ್ಪ, ಹಾಗೆ ಮೊಸರು, ಅನ್ನ ಮತ್ತು ಪಾಲಕ್ ಸೊಪ್ಪಿನ ಪಲ್ಯ, ಹಾಗೆಯೇ ಪನ್ನೀರನ್ನ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲ್ಕೊಂಡೆ. ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿದ್ರು ಕೂಡ ಯಾವ ರೇಂಜಿಗೆ ಕಾಲು ನೋವ್ತಾಯಿತ್ತು ಅಂದರೆ ನೈಟ್ ಮಲ್ಕೊಳ್ಳುವಾಗೂ ಕೂಡ ಲೈಕ್ ಹೆಲ್ ಅಂತ ಫೀಲ್ ಆಗ್ತಾಯಿತ್ತು, ಅಷ್ಟು ಕಷ್ಟ ಆಗ್ತಾಯಿತ್ತು. ಸೊ ಮಧ್ಯ ಒಂದು 12 ಗಂಟೆಲೇನೋ ಎಬ್ಬಿಸ್ಬಿಟ್ಟು ಮಂಜುನ ಸ್ಪ್ರೇನ ಹಾಕಿಸ್ಕೊಳ್ತಾ ಇದ್ದೀನಿ. ಅಷ್ಟೊಂದು ನೋವು, ಆ ನೋವಿಂದ ನಿದ್ದೆನೇ ಬರ್ತಾ ಇರಲಿಲ್ಲ, ಅಷ್ಟು ಕಷ್ಟ ಆಗಿತ್ತು. ಇನ್ನು ಅದರ ನೆಕ್ಸ್ಟ್ ಡೇ ಎದ್ಬಿಟ್ಟು ಆ್ಯಸ್ ಯೂಶ್ವಲ್ ನನ್ನ ಒಂದು ಮಾರ್ನಿಂಗ್ ರೊಟೀನ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು, ಹಬ್ಬ ಇತ್ತಲ್ವ ಶಿವರಾತ್ರಿ, ಹಾಗಾಗಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆನ ಮುಗಿಸ್ಬಿಟ್ಟು ಇಬ್ಬರು ಕೂಡ ಈವ್ನಿಂಗ್ ಆದಮೇಲೆ, ಈ ಸಲ ಯಾವುದೇ ಥರ ಹಬ್ಬದ ಊಟ ಅಂತೆಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಿಂದಿನ ದಿನವೇ ನಾನೇ ಫುಲ್ ರೋಸ್ಟ್ ಆಗಿಬಿಟ್ಟಿದ್ದೆ. ಹಾಗಾಗಿ ನೆಕ್ಸ್ಟ್ ಡೇ ತುಂಬ ಅಂತ ನನಗೇನು ರಿಸ್ಕ್ ತೊಗೊಳೋದಕ್ಕಾಗಲಿಲ್ಲ. ಈ ತೆಂಗಿನ ತೋಟದ್ದು ರೋಡ್ ಮನೆ ಚೆನ್ನಾಗಿದೆ ಅಲ್ಲ. ನನಗೆ ದೇವಸ್ಥಾನಕ್ಕೆಲ್ಲಾದರೂ ಹೋಗ್ತೀನಿ ಅಂದರೆ ಯಾವುದೇ ಟೈಮಲ್ಲಾದ್ರೂ ಸ್ಯಾರಿ ಹಾಕ್ಕೊಳ್ಳೋದೇ ಒಂಥರ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರ ಟ್ರೈ ಮಾಡಿದೆ. ಬಟ್ ಅದು ಬ್ಲೌಸ್ ನಿಜವಾಗ್ಲೂ ಲೈಕ್ ನಾನು 48 ಕಿಲೋ ಇದ್ದಾಗ ಸ್ಟಿಚ್ ಮಾಡಿಸ್ಕೊಂಡಿದ್ದಂಥದ್ದು. ಇವಾಗಂತೂ ತುಂಬಾ ಕಷ್ಟ ಆಗೋಯ್ತು ಅದನ್ನು ಬಿಡಿಸಿ ನಾನು ಹಾಕ್ಕೊಂಡು ಬರೋವಂಥದ್ದು. ಮದುವೆ ಆದಾಗಿಂದನೂ ನಾನು ಮಂಜು ಇಬ್ಬರು ಕೂಡ ಪ್ರತಿ ಶಿವರಾತ್ರಿಗೆ ಶಿವನ್ ಟೆಂಪಲ್ಗೆ ಅಂತ ಹೋಗ್ತೀವಿ. ಅದು ನಾವು ಮಾತಾಡ್ಕೊಂಡಿರೋವಂಥದ್ದೇನಲ್ಲ, ಎವ್ರಿ ಇಯರ್ ಹೋಗಲೇಬೇಕು ಅಂತ. ಬಟ್ ಏನೋ ಗೊತ್ತಿಲ್ಲ, ಶಿವರಾತ್ರಿ ಅಂದರೆ ಶಿವನ್ ಟೆಂಪಲ್ಗೆ ಹೋಗಬೇಕು ಅಂತ ಆಸೆ ಆಗುತ್ತೆ. ಅದರಲ್ಲೇನೋ ಒಂಥರ ಖುಷಿ. ಹಬ್ಬದ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂದರೆ ಟೆಂಪಲ್ ಹೋಗೋದು ಮಿಸ್ ಆಗುತ್ತೆ. ಟೆಂಪಲ್ ಮಿಸ್ ಮಾಡ್ಕೊಳ್ಬೇಕಾ, ಹಬ್ಬದ ಅಡುಗೆನ ಮಿಸ್ ಮಾಡ್ಕೊಳ್ಬೇಕಂತ ಯೋಚನೆ ಮಾಡೋದ್ರಲ್ಲಿ ನನಗೆ ಓಕೆ ಊಟ ಬೇಡ, ಟೆಂಪಲ್ಗೆ ಹೋಗೋಣ ಅಂತ ಅನ್ನಿಸ್ತು. ಹಾಗಾಗಿ ಬಂದ್ವಿ.
ಈ ಟೈಮ್ನಲ್ಲಿ ತುಂಬ ಹೊತ್ತು ಆಚೆ ಇರೋದು ಬೇಡ, ಅಂದರೆ ನೈಟ್ ಜರ್ನಿ ಬೇಡ, ಬೇಗ ಮನೆಗೆ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಬೇಗ ಬಂದ್ವಿ. ಬೇಗ ಬಂದು ಪೂಜೆನ ಮುಗಿಸ್ಕೊಂಡ್ವಿ. ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ಹೋಗಬೇಕು, ಬಟ್ ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ಏನೋ ಹೇಳ್ತಾರಲ್ಲ, ಮನಸ್ಸಿಲ್ಲದ ಮನಸ್ಸಿನಲ್ಲಿ ಹೋಗೋದು ಅಂತ, ಆ ಥರ ಹೋಗೋದಕ್ಕೆ ಅಂದ್ಬಿಟ್ಟು ಎಲ್ಲ ಕಡೆ ಪ್ರದಕ್ಷಿಣೆಯನ್ನು ಹಾಕ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ಒಂದು ದೊಡ್ಡ ಮರದಲ್ಲಿ ನನ್ನ ಕಣ್ಣಿಗೆ ಕಾಣಿಸಿದ್ವಿ ಒಂದು ಹೂವು, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಆಯಿತು ಅದೆಲ್ಲ ನೋಡ್ಕೊಂಡು ಹೊರಡೋಣ ಅನ್ನೋಷ್ಟರಲ್ಲಿ ಲೈಟ್ಸ್ ಎಲ್ಲ ಆನ್ ಮಾಡಿಬಿಟ್ರು. ಓ ಮೈ ಗಾಡ್, ನೋಡೋದಕ್ಕಂತೂ ಅದ್ಭುತವಾಗಿತ್ತು. ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಿತ್ತು ಹೋಗೋದಕ್ಕೆ. ಹಾಗೆ ಮಂಜು ಹೆಸರಲ್ಲಿ ಒಂದು ಅರ್ಚನೆಯನ್ನು ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಂದು ಟಿಕೆಟ್ ಕೂಡ ತಗೊಂಡು ಅರ್ಚನೆಯನ್ನು ಮಾಡಿಸ್ಕೊಂಡು ಮತ್ತು ಪುನಃ ಲೈಟಿಂಗ್ಸ್ನೆಲ್ಲ ಒಂದು ರೌಂಡ್ ವೀಡಿಯೋನ ಮಾಡಿಕೊಂಡೆ. ಅರ್ಚನೆಯನ್ನು ಮಾಡಿಸ್ಕೊಂಡು ಮನಸ್ಸಿಗೆ ತುಂಬ ಅಂದರೆ ತುಂಬಾ ಮುದ ಕೊಡ್ತಾ, ಆ ಒಂದು ತಂಪು ವಾತಾವರಣದಲ್ಲಿ ತುಂಬಾ ಖುಷಿ ಕೊಡುವಂಥ ಈ ಲೈಟಿಂಗ್ಸ್ನ ನೋಡಿಕೊಂಡು, ಈ ಒಂದು ಖುಷಿಗೆಲ್ಲ ಕಾರಣ ಆಗಿದ್ದು ಶಿವಪ್ಪನ ಕೂಡ ನೋಡಿಕೊಂಡು ಬೇಗ ಹೊರಡಬೇಕು ಬೆಳಕಿದ್ದಂಗೆ ಅಂತ ಅಂದ್ಕೊಂಡು ಬಂದವರು. ಕತ್ಲೆ ಹಾಗೇ ಹೋಯಿತು. ಹಾಗೆಯೇ ದೇವ್ರನ್ನ ನೋಡಿಕೊಂಡು ಲೈಟಿಂಗ್ಸ್ ನೋಡ್ಕೊಂಡು ಅಲ್ಲಿ ಬರುವಂತಹ ಜನಗಳನ್ನ ನೋಡಿಕೊಂಡು ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಬಿಟ್ಟಿದ್ದೆ ನಾನು. ಅಲ್ಲಿ ಬಂದಿನ ನಾನು ಸೂಪರ್. ತುಂಬ ತುಂಬ ಕಾಣ್ತಿದ್ದೀನ. ಆಯ್ತಪ್ಪ ಮನ್ಸು ಮಾಡಿ ಹೊರಟೇ ಬಿಡೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ರೋಡ್ ಸೈಡಲ್ಲಿ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿದ್ರಲ್ಲ, ಅದರಲ್ಲಿ ಅರ್ಧನಾರೀಶ್ವರನ ಒಂದು ಫೋಟೋನ ಮಾಡಿದರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇದೇ ನಾವು ರೋಡ್ ಸೈಡಿಗೆ ಕಾಣಿಸುವಂತಹ ಗೌರಿಶಂಕರ ದೇವಸ್ಥಾನದ ಔಟ್ಲುಕ್ ಆ್ಯಂಡ್ ರೋಡಿಗೆ ಅವ್ರು ಮಾಡಿರುವಂತಹ ಲೈಟಿಂಗ್ಸ್. ಆ್ಯಂಡ್ ಅದಾದಮೇಲೆ ಹಾಗೆ ಹೊರಡ್ತಾ ಇದ್ವಿ. ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ಮಂಜು ಐಸ್ ಕ್ರೀಮ್ನ ತಗೊಟ್ರು. ಐಸ್ ಕ್ರೀಮ್ನ ತಿನ್ಕೊಂಡು ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ. ನಾನು ಇಬ್ಬರಲ್ಲದೆ ಒಬ್ಬಳಾಗಿದ್ದಾಗ ಮಾಡಿದಂತಹ ಶಿವರಾತ್ರಿಯ ಹಬ್ಬನೇ ಬೇರೆ ಥರ ಇತ್ತು. ನನ್ನೊಳಗೊಂದು ಜೀವ ಇದೆ ಅಂದಾಗ ನಾನು ಮಾಡಿದಂತಹ ಶಿವರಾತ್ರಿ ಹಬ್ಬ ಈ ರೀತಿಯಾಗಿ ತುಂಬಾ ಸಿಂಪಲ್ಲಾಗಿ ಇತ್ತು. ಏನಂದರೆ ಇದಕ್ಕೆ ಎಕ್ಸ್ಟ್ರಾ ಅಂದರೆ ಹಬ್ಬದ ಊಟ ಆ್ಯಡ್ ಆಗ್ತಿತ್ತು, ಇಲ್ಲಿ ಆ್ಯಡ್ ಆಗಿಲ್ಲ ಅಷ್ಟೇ. ಇದಿಷ್ಟು ನನ್ನ ಸಿಂಪಲ್ ವಿಡಿಯೋ ಆಗಿತ್ತು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು.